ಏನು ಲಾಸ್ ಹಿಂಗೆ ಆಗ್ಬಿಡ್ತಲ್ಲ. ಮಾರ್ಕೆಟ್ ಡೌನ್ ಆಯ್ತಲ್ಲ. ಓ ಶಟ್, ಚೆನ್ನಾಯ್ತಾ? ಏನಾಗಿಲ್ಲಲ್ಲ ಶುಂಠಿ? ಕುಟ್ಟ ಆಯ್ತಾ? ನೀರು ಹೊಡೆದಿಲ್ಲಲ್ಲ? ಹಾಂ, ಭಯಂಕರ ಕುಟ್ಟೈತಿ. ಇಲ್ಲ ರಿಜೆಕ್ಟ್ 60. ತಗೋದ್ರ ನೆನ್ನೆ? ಮೊನ್ನೆ ಹಾಂ. ಯಾಕೆ ಹಿಂಗೆ ಹಾಕೋರಲ್ಲ? ಲಿಫ್ಟ್ ಎತ್ತಿದ್ದು. ಏಕೆ? ಲೋಡ್ ಮಾಡ್ಕೊಳಕ್ಕೆ. ಓ, ತುಂಬ ಹಿಂಸೆ ಈ ಥರ ಆದರೆ. ಹಲೋ ವೀಕ್ಷಕರೇ, ನೀವೆಲ್ಲರೂ ಕಾತುರದಿಂದ ನಮ್ಮ ಏನು ಶುಂಠಿ ಬೆಲೆ ಏನಪ್ಪ ಹಿಂಗಾಗ್ಬಿಡ್ತು ಅಂಥೇಳಿ ಕಾಯ್ಕೊಂಡು ಕೂತಿದ್ದೀರಾ. ಎಷ್ಟೋ ಮಂದಿ ಎಷ್ಟೋ ವೀಡಿಯೋಗಳಲ್ಲಿ ನಾನು ಯಾವ ವೀಡಿಯೋ ಹಾಕಿದ್ರೂ ಅಣ್ಣ ಶುಂಠಿ ರೇಟ್ ಹೇಳೋಣ ಅಂತಲೇ ಕಾಮೆಂಟ್ ಮಾಡ್ತೀರಾ. ಸೊ ಯಾಕೆ ನಾವು ಬೇರೆ ಬೇರೆ ವೀಡಿಯೋಗಳು ಹಾಕೋದನ್ನು ಸರಿಯಾಗಿ ವ್ಯೂಸ್ ಮಾಡಲ್ಲ, ಶೇರ್ ಮಾಡಲ್ಲ, ಕಾಮೆಂಟ್ ಮಾಡಲ್ಲ, ಏನೂ ಮಾಡಲ್ಲಪ್ಪ, ಏನು ಕತೆ ನಿಮ್ಮದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಆದರೂ ಕೂಡ ಇವತ್ತು ಮತ್ತೆ ಅಗೈನ್ ಬಂದಿದ್ದೀನಿ ನೋಡಿ. ಈಗ ಶುಂಠಿಗೆ ನೋಡಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅದು ಸ್ಪ್ರಿಂಕ್ಲ್ ಮಾಡ್ತಾ ಇರೋದು ಅದು ನಮ್ಮದೇ. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬೀಜಕ್ಕೆ ಆಗುತ್ತೆ ಅಂಥೇಳಿ ಅದನ್ನು ಕಾಣೋ ಅಂಥ ಶುಂಠಿಗೆಲ್ಲ ಮತ್ತೆ ಮಣ್ಣು ಹಾಕಿ ಮತ್ತೆ ಅದನ್ನು ಸ್ಪ್ರೇ ಮಾಡಿ ಅದಕ್ಕೆ ಒಂದು ನಿಟ್ಟಿನಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಅಂಥೇಳಿದ್ರೆ ಇವಾಗ ಶುಂಠಿ ಬೆಲೆ ಬಂದು 1400 ರೂಪಾಯಿ ಇದೆ ಸದ್ಯದ ಪರಿಸ್ಥಿತಿ. 1500 ಕೂಡ ಇಲ್ಲ, ಮ್ಯಾಕ್ಸಿಮಮ್ 1400, 350, 400 ಅಂತೇಳಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಮಧ್ಯಂತರ ದಿನಗಳಲ್ಲಿ ನೋಡಿ, ಹೀಗೆ ಕಾಫಿಯನ್ನು ಕುಯ್ಸೋದು, ಅದರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಇತ್ತು. ನಮಗೆ ಗದ್ದೆಗಳೆಲ್ಲ ಇರೋದ್ರಿಂದ, ಕಾಫಿ ತೋಟ ಇರೋದ್ರಿಂದ ಕಾಫಿಯನ್ನು ಕುಯ್ಯಿಸಿ ಅದಾದ ನಂತರ ಗದ್ದೆ ಕೆಲಸಗಳು ಕೂಡ ಇದ್ದಾವೆ. ಸೊ ಆ ಗದ್ದೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಂಥ ದಿನಗಳು ಈ ಮಧ್ಯಂತರ ದಿನಗಳು. ಸೊ ಹಾಗಾಗಿ ಶುಂಠಿಯ ಬಗ್ಗೆ ಆದಷ್ಟು ವೀಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಶುಂಠಿ ಬೆಲೆ ನೋಡಿ ಏನಾಗ್ಬಿಟ್ಟೈತೆ ಅಂತೇಳಿದ್ರೆ, ಈ ಒಂದು ದಿನಗಳಲ್ಲಿ ಒಂದು 1800ರಿಂದ 2000 ಬರಬೇಕಿತ್ತು. ಸೊ ಬರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಈ ಸರಿ ಇಷ್ಟಕ್ಕೆ ನಾವು ತೃಪ್ತಿ ಪಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಸೊ ಏನು ಮಾಡೋಕ್ಕಾಗಲ್ಲ. ಏನು ಹೆಚ್ಚು ಬಂದರೆ ಅದೇ ಬೀಜ ಶುಂಠಿ ಏನಾದರೂ ಬಂದರೆ ಸ್ವಲ್ಪ 2000 ಹತ್ತಿರ ಬರಬಹುದೇನೋ, ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಇದು ಯಾಕೋ ಈ ಬಾರಿ ಹೇಳೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಎನಿವೇಸ್ ನೋಡೋಣ ಆಗ ಏನಾಗುತ್ತೆ ಅಂತೇಳಿ. ಸೊ ಶುಂಠಿ ಲಾಂಗ್ ಟೈಮ್ ಜಾಸ್ತಿ ಇಟ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೆಲೆ ಇದೆ ಈಗ ಸದ್ಯಕ್ಕೆ ಅಂದರೆ 1500 ಈ ಬೆಲೆಯನ್ನೇ ಕೊಟ್ಟರೆ ಆಗುತ್ತೆ. ನೋಡೋಣ. ಜಾನ್ವರಿಗೆಲ್ಲ ಆಲ್ಮೋಸ್ಟ್ ಕೊಡುವಂತಹ ಸಿಚುವೇಶನ್ ಇದೆ ನಮ್ಮದು ಕೂಡ. ಸೊ ಹಾಗಾಗಿ ಅವಾಗ ಕೊಡುವಾಗ ನಾನು ವೀಡಿಯೋಸ್ ಮಾಡ್ತೇನೆ. ಸೊ ಹಾಗಾಗಿ ಎನಿವೇಸ್, ಸೊ ನೋಡಿ ಪಲ್ಪ್ ಆಗ್ತಾಯಿದೆ ಇವಾಗ. ನೋಡಿ ಬೇಳೆ ಹೀಗೆ ಬರುತ್ತೆ ಕಾಫಿಯಿಂದ. ಸೊ ನೈಟ್ ಆಗಿದ್ದರಿಂದ ನೈಟೇ ಬಿಡಿಸ್ತಾ ಇದ್ದೀನಿ. ಈಗ ನೋಡಿ ಈ ಥರ ಡೀಸೆಲ್ ಮೋಟ್ರಿಂದ ಈ ಥರ ಕನೆಕ್ಷನ್ ಮಾಡಿರ್ತಾರೆ. ಸೊ ಮೇಲೆ ಟ್ಯಾಂಕ್, ಆ ಟ್ಯಾಂಕಿಂದ ನೀರು ಜೊತೆಗೆ ಹಣ್ಣುಗಳು ಬರುತ್ತೆ. ಸೊ ಅದಾದಮೇಲೆ ನೋಡಿ ಈ ಥರ ಟ್ರ್ಯಾಕ್ಟ್ರಿಗೆ ಹಾಕ್ಕೊಳ್ತಾ ಇದ್ದೀವಿ. ಬೇಳೆ. ಸೊ ಇದಾದ ನೋಡಿ ಬೆಳೆ ಕೆಲಸಗಳು ಕೂಡ ಅದರ ಮಧ್ಯದಲ್ಲಿ ಬಂದುಬಿಡ್ತು. ಸೊ ಹಾಗಾಗಿ ಸಣ್ಣ ಅಂತ ಹೇಳಿದ್ರೆ ಈ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಮಿಷಿನ್ಗಳಿಗೆ ಅವಲಂಬಿತರಾಗಿದ್ದಾರೆ ಹಲವಾರು ಮಂದಿ. ಯಾಕಂತ ಹೇಳಿದ್ರೆ, ಒಂದು ಜನರು ಈ ಗದ್ದೆ ಕೆಲಸಗಳಿಗೆ ಬರೋದಿಲ್ಲ, ಇನ್ನೊಂದು ದೊಡ್ಡ ಮಿಷಿನಲ್ಲಿ ಆದರೆ ಹುಲ್ಲು ಅವಶ್ಯಕತೆ ಇಲ್ಲದೆ ಇರೋರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ಮಿಷಿನಲ್ಲಿ ಕುಯ್ಸ್ಬಿಟ್ಟು ಭತ್ತವನ್ನು ಮಾತ್ರ ಮನೆಗೆ ತೊಗೊಂಡೋಗ್ತಾರೆ.
ಈ ದಿನಗಳಲ್ಲಿ ಹೆಚ್ಚು ಮೋಡಗಳು ಕೂಡ ನಮಗೆ ಮೋಡ ಮತ್ತು ಮಳೆ ತುಂಬ ಹೆದರಿಸುತ್ತೆ ರೈತರನ್ನ. ಹಿಂಗೆ ಕುಯ್ದು ಹಾಕ್ಕೊಂಡು ಮಳೆ ಏನಾದ್ರು ಬಂದುಬಿಟ್ರೆ ಭತ್ತ ಎಲ್ಲ ಗದ್ದೆ ಒಳಗಡೆ ಉಳ್ಕೊಳ್ಳುತ್ತೆ. ಸೊ ಅದೊಂದು ತುಂಬ ಕಷ್ಟ ಆಗಿರೋದ್ರಿಂದ ಸೊ ಈ ಥರ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಈ ಥರ ಸುತ್ತ ಇಲ್ಲಿ ಇಷ್ಟು ಏನು ಕುಯ್ದಿದ್ದೀವಿ ಇದೆಲ್ಲ ಶೀತ ಹಳ್ಳ. ಸೊ ಅಲ್ಲಿ ಹೋಗೋದಿಲ್ಲ ಈ ಮಿಷಿನ್ನು. ಸೊ ಹಾಗಾಗಿ ಬರುವಂತಹ ಜಾಗಗಳಲ್ಲಿ ಕುಯ್ಯುತ್ತೆ, ಬರದೇ ಇರೋಂಥ ಜಾಗಗಳಲ್ಲಿ ಕೊಡಬೇಕು. ಸೊ ಸುತ್ತ ಕೊಟ್ಟರೆ ಇಂಥ ಮಿಷಿನ್ಗಳಲ್ಲಿ ಫಾಸ್ಟಾಗಿ ಕೆಲಸ ಆಗುತ್ತೆ. ಸೊ ಹಾಗಾಗಿ ಈಗ ಕುಯ್ತಾ ಇದ್ದಾರೆ ನೋಡಿ, ಕುಯ್ದಾಯ್ತು ಆಲ್ರೆಡಿ. ಎಸ್ ನೋಡಿ. ಸೊ ನೋಡಿ, ಇದು ನಮ್ಮ ಬೀಜದ ಶುಂಠಿ. ಇದನ್ನು ನೋಡಿ ಈ ಥರ ಎಲ್ಲ ಶುಂಠಿ ಕಾಣ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಶುಂಠಿ ಕಾಣ್ತಾ ಇದೆ. ಸೊ ಇದಕ್ಕೆ ನಾವು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಪ್ರಿಂಕ್ಲರ್ ನೀರು ಹಾರಿಸ್ತಾ ಇದ್ದೀನಿ, ಜೊತೆಗೆ ಮಣ್ಣನ್ನು ಕೂಡ ಈ ಶುಂಠಿ ಮೇಲೆ ಹಾಕಬೇಕು ಅಂಥೇಳಿ ಎಲ್ಲ ವ್ಯವಸ್ಥಿತವಾಗಿ ಹಳ ಎಲ್ಲ ತೆಗೆದು ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ತನಕ ಹಳ ಎಲ್ಲ ತೆಗ್ದಿದ್ದೀವಿ. ಹಳ ಎಲ್ಲ ಈ ಥರ ತೆಗೆದು ಆ ಹಳವನ್ನೇ ಆ ಪಾತಿಗಳ ಮೇಲೆ ಹಾಕ್ತಾಯಿದ್ದೀವಿ. ಸ್ವಲ್ಪ ತಂಪಿರಬೇಕು ಅಂತ ಏನು ಬಿಸಿಲಿಲ್ಲ. ಸೊ ಆದರೂ ಕೂಡ ಆ ಥರ ಹಾಕ್ತಾಯಿದ್ದೀವಿ. ಸ್ವಲ್ಪ ಲೈಟಾಗಿ ಮಣ್ಣನ್ನು ಕೊಡಬೇಕು ಅಂಥೇಳಿ ಇದು ನೋಡಿ, ಇದೆ ಈ ಥರ ನೋಡಿ, ಈ ಸೈಡ್ ಈ ಭಾಗ ಕೊಟ್ಟಿದೆ ಅಲ್ಲ ಮಣ್ಣು, ಎಲ್ಲೆಲ್ಲಿ ಕಾಣುತ್ತೆ ಅದ್ರ ಮೇಲೆ ಈ ಥರ ಮಣ್ಣನ್ನು ಹಾಕ್ತಾಯಿದ್ದೀವಿ. ಈ ಥರ ಮಣ್ಣನ್ನು ಹಾಕಿಬಿಟ್ಟು ವಾರಕ್ಕೆ ವೀಕ್ಲಿ 2 ಡೇಸ್ ನೀರನ್ನು ಸ್ವಲ್ಪ ಲೈಟಾಗಿ ಹೊಡ್ಕೊತಾ ಇರೋವಂಥದ್ದು. ನೋಡಿ, ಇಲ್ಲಿ ಮಣ್ಣು ಹಾಕೋಕ್ಕೂ ಮುಂಚೆ ಈ ಥರ ಹಳ ತೆಗೆದ್ಮೇಲೆ ಇದು ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಈ ಥರ ಆಮ್ಲ ಮತ್ತು ಲಿಂಡನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಬೇರೆ ಏನೇನೆಲ್ಲ ಹೇಳಿದ್ರು ಅಂತೇಳಿದ್ರೆ ಶುಂಠಿ ಕುಟ್ಟೆ ಹುಳ ಅಂತೇನು ಬರುತ್ತೆ. ಸೊ ಅದು ಒಳಗಡೆ ಮೊಟ್ಟೆ ಇಟ್ಟು ಅದು ಹುಳ ತಿನ್ಕೊಂಡು ಹೋಗುತ್ತೆ ಶುಂಠಿ. ಸೊ ಅದು ಕೊಳೆ ರೋಗ ಅಲ್ಲ, ಬಟ್ ಶುಂಠಿ ಒಳಗಡೆ ಕುಟ್ಟಿಡಿಯೋವಂಥದ್ದು. ಸೊ ಹಾಗಾಗಿ ಅದು ಅಂದರೆ ಅದು ಕಂಟ್ರೋಲಿಗೆ ಬರಬೇಕು ಅಂತೇಳಿ ಈ ಥರ ಸ್ಪ್ರೇ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಈ ಥರ ಮಾಡ್ಬೋದಾ ಏನು, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೇಕು ಕಮೆಂಟ್ ಮೂಲಕ. ಎಸ್ ನೋಡಿ, ಈ ಥರ ಎಲ್ಲ ಮಾಡಿದ್ದೀವಿ. ಶುಂಠಿಗೆ ಏನೇನು ಕೆಲಸಗಳಾಗಬೇಕು ಅದೆಲ್ಲ ಮಾಡಿದ್ದೀವಿ. ಬಟ್ ಶುಂಠಿ ಮಾತ್ರ ಸ್ವಲ್ಪ ನಮ್ಮನ್ನು ಡೆವಲಪ್ ಮಾಡ್ತಾಯಿಲ್ಲ. ಶುಂಠಿ ಮಾತ್ರ ನಾವು ಡೆವಲಪ್ ಮಾಡಿದ್ದೀವಿ, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಎನಿವೇಸ್, ಏನು ಮಾಡಲಿಕ್ಕಾಗಲ್ಲ. ಸೊ ಈ ಎಲ್ಲ ಕೆಲಸಗಳ ನಂತರ ನೋಡಿ, ಇಲ್ಲಿ ನಾವು ಗದ್ದೆಗಳದ್ದೆಲ್ಲ ನೋಡಿ, ನೆನ್ನೆ ಕೂಡ ಅಂದರೆ 25th ಎಲ್ಲ ಮಳೆ ಬಂದುಬಿಡ್ತು ನಮ್ಮೂರ ಕಡೆ, ಸ್ವಲ್ಪ ಅಂದರೆ ಲೈಟಾಗಿ. ಸೊ ಹಾಗಾಗಿ ಭತ್ತವನ್ನು ಹೊರೆಯನ್ನು ಎಲ್ಲ ಕಟ್ಟಿ ಫಾಸ್ಟಾಗಿ ಈ ಥರ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಪಟ್ ಅಂತ ಎತ್ತು ತೆಗೆದು ಹಾಕಿದ್ದಾಯಿತು. ಸೊ ನೋಡಿ, ಅಲ್ಲಿ ಅಲ್ಲೊಂದು ಸ್ವಲ್ಪ ಇದೆ, ಅದನ್ನು ಎತ್ಕೊಂಡ್ರೆ ಆಗೋಯ್ತು. ಸೊ ಎನಿವೇಸ್, ವಿಡಿಯೋ ಇಷ್ಟ ಆಗಿದೆಯಲ್ಲ, ಇದೆಲ್ಲ ಕೆಲಸಗಳನ್ನ ಈಗ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.